ನಿಮ್ಮ ಹಳೆಯ ಚಿನ್ನದ ಒಡವೆನ ಅಧಿಕ ಬೆಲೆಗೆ ಮಾರಬೇಕೆ? ಆಟಿಕಾಗೆ ಕಾಲ್ ಮಾಡಿ 8880 ಅಟ್ಟಿಕಾ ಗೋಲ್ಡ್ ಕಂಪನಿ. ಹುಬ್ಬಳ್ಳಿಯಲ್ಲಿ ನಾಗೇಂದ್ರ ಪರ ನಿಂತ ವಾಲ್ಮೀಕಿ ಸಮುದಾಯ ನಾಗೇಂದ್ರಗೆ ಸಚಿವ ಸ್ಥಾನ ಮುಂದುವರಿಸಿ ಅಂತ ಹೇಳಿ ಒತ್ತಾಯವನ್ನ ಮಾಡಿದ್ದಾರೆ. ರಾಜಕೀಯ ಷಡ್ಯಂತ್ರಕ್ಕೆ ನಾಗೇಂದ್ರನನ್ನ ಬಲಿ ಕೊಡಬೇಡಿ ಅಂತ ಹೇಳಿ ಒತ್ತಾಯವನ್ನ ಮಾಡಿದ್ದಾರೆ. ಹುಬ್ಬಳ್ಳಿಯಲ್ಲಿ ನಾಗೇಂದ್ರ ಅವರ ಪರ ನಿಂತಿದ್ದಾರೆ ವಾಲ್ಮೀಕಿ ಸಮುದಾಯ. ನಾಗೇಂದ್ರ ಅವರಿಗೆ ಸಚಿವ ಸ್ಥಾನ ಮುಂದುವರಿಸಿ ಅಂತ ಹೇಳಿ ಒತ್ತಾಯವನ್ನ ಮಾಡ್ತಾ ಇದ್ದಾರೆ. ರಾಜಕೀಯ ಷಡ್ಯಂತ್ರಕ್ಕೆ ನಾಗೇಂದ್ರ ಅವರನ್ನ ಬಲಿ ಕೊಡಬೇಡಿ ಅಂತ ಹೇಳ್ತಿದ್ದಾರೆ. ಆರೋಪವೇ ಅಪರಾಧ ಅಲ್ಲ, ತಪ್ಪಿತಸ್ಥರೆಂದು ಬಿಂಬಿಸಬೇಡಿ ಅಂತ ಹೇಳ್ತಾ ಇದ್ದಾರೆ. ನಾಗೇಂದ್ರ ವಿಚಾರದಲ್ಲಿ ಮಾತ್ರ ರಾಜೀನಾಮೆ ಒತ್ತಡ ಯಾಕೆ ಮಾಡ್ತಾ ಇದ್ದೀರಾ ಅಂತ ಹೇಳಿ ಎರಡು ತುಕ್ಕದ ನೀತಿ ಎಂದು ವಾಲ್ಮೀಕಿ ಸಮುದಾಯ ಕಿಡಿಕಾರ್ತಾ ಇದ್ದಾರೆ. ನಾಗೇಂದ್ರ ರಾಜಕೀಯ ಬೆಳವಣಿಗೆ ಸಹಿಸಿದವರು ಈ ರೀತಿ ಷಡ್ಯಂತ್ರ ಮಾಡ್ತಿದ್ದಾರೆ ಅಂತ ಹೇಳಿ ಹುಬ್ಬಳ್ಳಿಯಿಂದ ನಾಗೇಂದ್ರ ಅವರ ಪರ ಅಚಲ ಬೆಂಬಲವನ್ನ ಘೋಷಣೆ ಮಾಡಿದ್ದಾರೆ. ನಾಗೇಂದ್ರ ಅವರು ಕಳೆದ ಬಾರಿ ಸಚಿವರಾಗಿದ್ದಾಗ ಪರಿಶಿಷ್ಟ ಪಂಗಡಗಳ ಕಲ್ಯಾಣ ಇಲಾಖೆ ಸಚಿವರಾಗಿದ್ದಾಗ ಒಂದು ಆರೋಪ ಬಂದಿತ್ತು, ವಾಲ್ಮೀಕಿ ಸಮುದಾಯಕ್ಕೆ ಸಂಬಂಧಪಟ್ಟ ಹಣವನ್ನ ಅಕ್ರಮವಾಗಿ ಬಳಸಿಕೊಂಡಿದ್ದಾರೆ ಅಂತ. ಹಾಗಾಗಿ ಪ್ರತಿಪಕ್ಷಗಳು ಅವರಿಗೆ ರಾಜೀನಾಮೆ ಕೇಳ್ತಾ ಇದ್ರು. ಆ ಒಂದು ನಿಟ್ಟಿನಲ್ಲಿ ಅವರ ಪರ ಈಗ ವಾಲ್ಮೀಕಿ ಸಮುದಾಯವೇ ನಿಂತಿದೆ, ಅವರಿಗೆ ರಾಜೀನಾಮೆ ಕೊಡಬೇಡಿ ಅಂತ ಹೇಳ್ತಾ ಇದ್ದಾರೆ. ಶ್ರೀ ಮಹರ್ಷಿ ವಾಲ್ಮೀಕಿ ಹಿತಾಭಿವೃದ್ಧಿ ಸಂಘ ಕೇಶವಾಪುರ ಹುಬ್ಬಳ್ಳಿ ಸಮಾಜ ವತಿಯಿಂದ ನಾವಿವತ್ತು ರಾಜಕೀಯ ಕ್ಷೇತ್ರದಲ್ಲಿ ನಮ್ಮ ಸಮುದಾಯದ ನಾಯಕರಿಗೆ ಒಂದು ಹತ್ತಿಕ್ಕುವ ಕೆಲಸವಾಗ್ತಾ ಇದೆ. ರಾಜಕೀಯವಾಗಿ ಅವರನ್ನು ಮುಗಿಸುವ ಷಡ್ಯಂತ್ರಗಳು ನಡೀತಾ ಇದ್ದಾವೆ. ಇದರ ಕುರಿತಾಗಿ ಹಾಗೂ ಇದರ ಅಪೋಸಿಟ್ ಮಾಡೋದಕ್ಕಾಗಿ ನಮ್ಮ ಎಲ್ಲ ಸಮುದಾಯದ ಜನರು ಇದನ್ನು ನಾವು ಖಂಡಿಸ್ತಾ ಇದ್ದೀವಿ. ಯಾಕಪ್ಪ ಅಂತಂದರೆ ಮೊದಲೇ ಹಲವಾರು ವರ್ಷಗಳಿಂದ ನಮ್ಮ ಸಮುದಾಯವನ್ನು ಹತ್ತಿಕ್ಕುವ ಕೆಲಸ ಹಲವು ಉನ್ನತ ವರ್ಗಗಳಿಂದ ಆಗ್ತಾ ಬಂದಿದೆ. ಅದರಲ್ಲಿ ಕೇವಲ 15 ಜನ MLAಗಳು ಇರುವ ಈ ನಮ್ಮ ಕರ್ನಾಟಕದ ನಮ್ಮ ಸಮುದಾಯದಲ್ಲಿಂದ ಇರುವ 15 ಜನ MLAಗಳಲ್ಲಿ ಕೆಲವರಿಗೆ ಮಾತ್ರ ಸಚಿವ ಸ್ಥಾನವನ್ನು ಕೊಡ್ತಾರೆ. ಅದರಲ್ಲಿಯೂ ಕೂಡ ಅವರನ್ನು ಸಚಿವ ಸ್ಥಾನದಿಂದ ಇಳಿಸಬೇಕು ಅಂತ ಹೇಳಿಬಿಟ್ಟು ಇವತ್ತು ಘೋಷಣೆ ಮಾಡ್ತಾ ಇದ್ದಾರೆ, ಏನು ಹೋರಾಟ ಮಾಡ್ತಾ ಇದ್ದಾರೆ, ಇದಕ್ಕೆ ನಾವು ಖಂಡಿಸ್ತೀವಿ. ಯಾಕಪ್ಪ ಅಂತಂದರೆ ಮೊದಲೇ ನಮ್ಮ ಸಚಿವರಾದ ಬಿ ಅಂಗದ ಬಗ್ಗೆ ಇವತ್ತು ಆರೋಪಗಳು ಕೇಳಿ ಬರ್ತದೆ. ಯಾಕಂತಂದ್ರೆ ಅವರಿಗೆ 2024ರಲ್ಲಿ ಅವರಿಗೆ ಸಚಿವ ಸ್ಥಾನ ಕೊಟ್ಟಿದ್ರು. ಅದರ ನಂತರ ಅವರಿಗೆ ಯಾವುದೇ ಒಂದು ಸಮಸ್ಯೆಯಿಂದ ಅವರು ರಾಜೀನಾಮೆ ಕೊಡ್ಲಿಕ್ಕೆ ಬಂದರು. ಯಾಕಂತಂದ್ರೆ ಆಗಿನ ಮೂಮೆಂಟ್ ಒಳಗೆ ಅವ್ರಿಗೆ ಒಂದು ಸಮಾಜ ಕಲ್ಯಾಣ ಇಲಾಖೆ ವತಿಯಿಂದ ಅಕೌಂಟಿವಿಟಿ ಸಮಸ್ಯೆ ಇರೋದ್ರಿಂದ ಅವ್ರಿಗೆ ರಾಜೀನಾಮೆ ಕೊಟ್ಟರು. ಯಾಕಂತಂತಂದರೆ ಅವತ್ತಿನ ಕಾಲದೊಳಗೆ ಇದ್ರೊಳಗೆ ಆ ಭಾಗದೊಳಗೆ ಪ್ರಮುಖ ನಾಯಕರು ಆಗಿದ್ದರು. ಅವರು ಪ್ರಭಾವಿ ನಾಯಕರು ಕೂಡ ಹೌದು. ಆ ಭಾಗದೊಳಗೆ ಎಸ್ ಟಿ ಸಮುದಾಯದ ಪ್ರಭಾವಿ ನಾಯಕರು ಕೂಡ ಹೌದು. ಅದನಂತರ ಅವರೇ ಯಾವುದೊಂದು ಏನಾಯ್ತು ಕಳಂಕ ತರಬಾರ್ದು ಅಂತಂದು ಅವ್ರು ರಾಜೀನಾಮೆ ಕೊಟ್ಟರು. ಅದನಂತರ ಅವರಿಗೆ ಮತ್ತೆ ಆ ಕ್ಷೇತ್ರ ಅಭಿವೃದ್ಧಿಗಾಗಿ ಸುಮಾರು ಕೆಲಸವನ್ನು ಮಾಡ್ಕೊಂಡು ಬಂದರು. ಹಾಗಾಗಿ ಆ ಕ್ಷೇತ್ರವನ್ನು ಅಭಿವೃದ್ಧಿ ನೋಡಿ ಮತ್ತೆ ಅವ್ರನ್ನ ಮೊನ್ನೆ ಅವರಿಗೆ ಸಚಿವ ಸ್ಥಾನವನ್ನು ಕೊಟ್ಟರು. ಅದನ್ನು ಅವರ ಪ್ರಭಾವ ನಾಯಕರನ್ನು ಏಳಿಗೆ ಸಹಿಸಲಾರದೆ ಮತ್ತೆ ಬೇರೆ ಬೇರೆ ಪಕ್ಷದವರು ಅವ್ರನ್ನ ಹತ್ತಿಕ್ಕಲ ಒಂದು ಕೆಲಸ